ಹಾಕಿದ್ದೇವೆ, ಡ್ರೌನ್ ಆಗಿ ಸಾಯಬಾರ್ದು ಅಂತ, ಮುಳುಗಿ ಸಾಯಬಾರ್ದು ಅಂತ. ಇಲ್ದೋದ್ರೆ ಸಕ್ಕರೆ ಪಾಕಕ್ಕೆ ಅವುಗಳಿಗೆ ಅಷ್ಟು ಇಷ್ಟ ಸಕ್ಕರೆ ಪಾಕ, ಆ ಖುಷಿಯಲ್ಲೇ ಒಂದು ಮುಳುಗಿ ಸಾಯ್ತವೆ. ಆದ್ರಿಂದ ಡ್ರೌನ್ ಆಗಬಾರ್ದು ಅಂತ ಇದು ಇದರಲ್ಲೇ ಕೂತು ಕುಡಿಯುವಂಥದ್ದು. ನಂತರ ಇನ್ ಕೇಸ್ ಮುಳುಗಿ ಹೋದ್ರು ಇದರಲ್ಲೇ ಹತ್ತಿ ಬರುವಂಥದ್ದು ನೊಣಗಳು. ಆದ್ರಿಂದ ತೆಂಗಿನ ನಾರು ಹಾಕಿದ್ದೇವೆ. ಇಷ್ಟೇ ತೆಂಗಿನ ನಾರು ಸಾಕಾಗಲ್ಲ, ಫುಲ್ ಬರೋ ಹಾಗೆ ಹಾಕ್ಬೇಕು. ಇಲ್ಲಿ ಇಲ್ದೇ ಹೋಗೋದ್ರಿಂದ ತುಂಬಾ ಸುಲಭವಾಗಿ ಇರ್ಬೇಕು ಅವುಗಳಿಗೆ. ಒಳ್ಳೆ ನೀವು ಕೊಟ್ಟ ಫೆಸಿಲಿಟಿ ತುಂಬಾ ಈಸಿ ಇರ್ಬೇಕು ಅವುಗಳಿಗೆ. ಅಂದ್ರೆ ಸಕ್ಕರೆ ಪಾಕದ ಮೇಲೆ ಅದನ್ನ ಫುಲ್ ಹಾಕಿದ್ರೆ ಇನ್ನೂ ಬೆಟರ್ ತೆಂಗಿನ ನಾರು. ಈ ಬೌಲಲ್ಲಿ ರಬ್ಬರ್ದು ಲ್ಯಾಟೆಕ್ಸ್ ನ ಕಲೆಕ್ಟ್ ಮಾಡುವಂತ ಕಪ್ ಇದು ಬೌಲ್. ಇದನ್ನ ರಬ್ಬರ್ ಮರಗಳಲ್ಲಿ ಕಾಣ್ಬೋದು ನೀವು, ತೂಗು ಹಾಕಿರ್ತಾರೆ. ಅದನ್ನ ನಾವು ಕೆಳಗೆ ಮೋಲ್ಡ್ ಮಾಡ್ಕೊಂಡು ಇದು ಫ್ರೇಮ್ ಮೇಲೆ ಕೂರೋ ಹಾಗೆ ಮಾಡ್ಕೊಂಡು ಇಟ್ಟಿದ್ವಿ ಅಂತ. ಅದನ್ನೇನು ಯಾವ್ದ್ರಲ್ಲಿ ಬೇಕಾದ್ರೂ ಇಡ್ಬೋದಲ್ವಾ? ಹೌದು, ಸ್ಟೀಲ್ ಪ್ಲೇಟ್, ತೆಂಗಿನ ಗೆರಟೆ ಏನ್ ಬೇಕಾದ್ರೂ ಇಡ್ಬೋದು. ಸೋನ್ ಪಾಪಡಿದು ಬಾಕ್ಸ್ ಇದೆಯಲ್ಲ ಅದು ಬೆಸ್ಟ್. ಹಾಗೆ ಸರ್, ಅದು ಇದೇ ಬೆಸ್ಟ್, ಅದು ಬೆಟರ್ ಸರ್. ಹೌದು ಹೌದು. ನಂತರ ಸಕ್ಕರೆ ಪಾಕವನ್ನ ನಾ ಹೇಳಿದ್ನಲ್ಲ 1:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ತಂದು ಇದರಲ್ಲಿ ಹಾಕಿ ಕೊಡುವಂಥದ್ದು. ತೆಂಗಿನ ನಾರು ಇರಲೇಬೇಕು, ಖಾಲಿ ಹಾಗೆ ಆಗ್ಬಿಟ್ರೆ ಎಲ್ಲ ನೊಣಗಳು ಸತ್ತೋಗ್ಬೇಕು ಮುಳುಗಿ. ಹಾಗೆ ಇದು ಒಂದು ಹನಿ ಚೇಂಬರ್ ನ ಕೊಡ್ಲಿಕ್ಕೆ ಆದಂತ ಬಾಕ್ಸ್. ಇದು ಗ್ರೋನ್ ಬಾಕ್ಸ್, ಇದು ಪಕ್ಕ ರೆಡಿ ಇರುವಂತದ್ದು. ನಾವೇನು ಹನಿ ಚೇಂಬರ್ ಕೊಡ್ಬೋದು ಆ ತರ. ಮ್ಯಾಮ್ ಎಲ್ಲಿ ಹೋದ್ರು ಅಂತ ಅಲ್ಲಿದ್ದಾರೆ, ಅವ್ರು ಇರ್ಬೇಕಿತ್ತು. ಅವರ ಸ್ಮೋಕರ್ ಎಲ್ಲ ಇದೆ, ನಾನು ತೆಗೆದು ತೋರಿಸಿದ್ರೆ ಇಲ್ಲಿ ತಗೋಬಹುದಾ ಯಾರಾದ್ರು? ಇಲ್ಲೇ ಇಲ್ಲೇ ಹೌದಾ ಸರ್? ಸ್ಮೋಕರ್ ಬೇಕಿತ್ತು ನನಗೆ. ಇದು ಅದೇ ನಾನು ಸೇಫ್ಟಿ ಕ್ಲೋತಿಂಗ್ಸ್ ಹೇಳಿಲ್ಲ. ನಿಮ್ಮ ಎಲ್ಲರ ಕೈಯಲ್ಲೂ ಸೇಫ್ಟಿ ಕ್ಲೋತಿಂಗ್ಸ್ ಇರಲೇಬೇಕು. ಇದು ಬಿ-ವೇಲ್ ಅಂತ, ಮುಖಕ್ಕೆ ಕಚ್ಚಬಾರ್ದು ಅಂತ. ಇದು ಸೀತ್ರೂ ಇರುತ್ತೆ ಇದು ಹೀಗೆ ಸರ್. ಇದು ಹನಿ ಸೊಸೈಟಿಯಲ್ಲಿ ಇಲ್ಲೇ ಸಿಗೋದು. ನನ್ನ ಪ್ರಕಾರ ನಮ್ಮಲ್ಲಿ ಒಂದು 350 ರುಪೀಸ್ ಇದೆ ಒಂದಕ್ಕೆ, 400 ರುಪೀಸ್ ಅಂತಲೇ ಇಟ್ಬೋದು. ಒಂದು ಸ್ಮೋಕರ್ ಬೇಕು. ಸ್ಮೋಕರ್ ಒಂದು ಅಲ್ಟಿಮೇಟ್ ವೆಪನ್ ನಮಗೆ ಡಿಫೆನ್ಸ್ಗೆ. ಮ್ಯಾಚ್ ಬಾಕ್ಸ್ ಇಲ್ಲ ಸರ್ ಮ್ಯಾಮ್ ಹತ್ರ. ನೀವೇ ಅದರಲ್ಲಿ ಉರಿತಾ ಇರ್ಬೋದು, ನೀವು ಪ್ರೆಸ್ ಮಾಡಿ ನೋಡಿ. ಕೊಡಿ, ಹಾಗೆ ಕೊಡಿ ನೋಡು. ಯಾವ ಥರ ಆದರೂ ಇಲ್ಲಿ ಸ್ಮೋಕ್ ಮಾಡೋರು ಇದ್ರೆ ಕೃಷಿಕರೆಲ್ಲ ಒಳ್ಳೆಯವರೇ. ಕೊಡಿ ಸರ್, ಹಾಗೆ ಕೊಡಿ ಸರ್. ಯಾರು ಕೈನೆಲ್ಲ ಹಿಂಗೆ ಬಡಿಯೋದು ಎಲ್ಲ ಮಾಡಬೇಡಿ. ಅದೇ ಅಲ್ಲಿ ಎಲ್ಲ ಗಾಡಿಯಲ್ಲಿ ಔಷಧಿ ಬಂದ್ಬಿಟ್ರ ಅಂತ. ಅದೇ ಸುತ್ತಮುತ್ತ ಬಂದ್ರೆ ಏನಾಗಲ್ಲ. ಸ್ಮೋಕರ್ ಇದರಲ್ಲಿ ಸ್ಮೋಕರ್ನ ಉಳಿಸೋದೆಲ್ಲ ನಿಮ್ಗೆ ತುಂಬಾ ಸುಲಭ ಕೆಲಸ. ತೆಂಗಿನ ನಾರೇ ಹಾಕ್ಬೇಕು. ತೆಂಗಿನ ನಾರು ಮೊದಲು ಒಂದಿಷ್ಟು ತಗೊಂಡು ಒಂದು ಬಂದು ಇದು ಬೆಂಕಿ ಕಡ್ಡಿ ಉಳಿಸಿ ಅದು ಹೊಗೆ ಬರುತ್ತೆ, ಮುರಿಯುತ್ತೆ. ನಂತರ ಬಾಕಿ ತೆಂಗಿನ ನಾರನ್ನ ಹಾಕಿ ಪ್ರೆಸ್ ಮಾಡ್ತಾ ಹೋದ್ರೆ ಬರೀ ಹೊಗೆನೇ ಬರ್ತಾ ಇರುತ್ತೆ. ಇದೊಂದಿದ್ರೆ ಒಂದು ಒಳ್ಳೆ ಬೀ ಕೀಪರ್ ಹತ್ರ ಇದೊಂದಿದ್ರೆ ಬೇರೆ ಏನ್ ಬೇಕು ಅಂತಿಲ್ಲ, ನನಗೂ ಬೇಕು ಅಂತಿಲ್ಲ. ಇದೊಂದಿದ್ರೆ ಎಂತ ಬಾಕ್ಸ್ ನೋಡ್ಬೋದು. ಈಗ ಸದ್ಯಕ್ಕೆ ಇದು ಇಲ್ಲ ಕೈಯಲ್ಲಿ, ಯಾಕಂದ್ರೆ ಉರಿತಾ ಇಲ್ಲ. ಬರೀ ಊದ್ಕೊಂಡ್ರು ಇದು ಸ್ವಲ್ಪ ಅವುಗಳು ಕೋಆಪರೇಟ್ ಮಾಡ್ತವೆ. ಹೀಗೆ ನೋಡಿ ಬಿಟ್ಟು ಹೋಗ್ತಾ ಇದ್ದಾರೆ ಹಾಗೆ. ನಂತರ ಈಗ ನಾನು ಹೇಳಿದೆ ಫೀಡ್ ಮಾಡ್ತೀರಾ, ಫೀಡ್ ಮಾಡಲಿಕ್ಕೆ ಇದನ್ನು ಇಟ್ಟಿದ್ದೀರಿ, ಫೀಡ್ ಮಾಡಿದಿರಿ. 3 ಫ್ರೇಮ್ ಇತ್ತು. 3 ಫ್ರೇಮ್ ಲಾಸ್ಟಿಗೆ ಬಾಕಿ 3 ಫ್ರೇಮ್ 6 ಫ್ರೇಮಿಗೆ ಬಂದವು. 6 ಫ್ರೇಮಿಗೆ ಬಂದು ಯಾವ ಸ್ಟ್ರೆಂತ್ ಬೂಸ್ಟ್ ಆಯಿತು ಅವುಗಳೇ ನಾನು ಹೇಳಿದೆ ಜೇನನ್ನು ಎಕ್ಸ್ಟ್ರಾ ಇರೋದು ಮೇಲೆ ಸ್ಟೋವ್ ಮಾಡ್ತವೆ, ಮೇಲೆ ಎರಿಗಟ್ಟಿ ಬರ್ತವೆ. ಆಗ ನಾವು ಹನಿ ಚೇಂಬರ್ ಪ್ರಾಬ್ಲಮ್ ಮಾಡಬೇಕು ಅಂತ. ಈಗ ನೋಡಿ ಮೇಲೆ ಕಟ್ತಾ ಬರ್ತಾ ಇದ್ದಾವೆ. ಇದು ಹೀಗೆ ಈಗ ಒಂದು ಸುತ್ತು ನಾವು ಜೇನು ಕುಯ್ದಾಗಿದೆ. ಆ ಬ್ಯಾಚಿಗೆ ನಾನು ಜೇನು ಕುಯ್ದು ಕೊಟ್ಟೆ ತಿನ್ನಲಿಕ್ಕೆ. ಇದರಲ್ಲಿ ನೊಣ ಜಾಸ್ತಿ ಇದೆ ನೋಡಿ, ಈ ಥರ ಇರುವಾಗಿಲ್ಲ. ಏನು ಮಾಡಲ್ಲಮ್ಮ, ಏನು ರಿಫ್ಲೆಕ್ಸೇ ಕೊಡಬೇಡಿ, ಹಾಗೆ ಹಚ್ಚಲ್ಲ. ಹಾಂ, ಈಗ ಮೇಲೆ ಕಟ್ಟಿ ಬರ್ತಾ ಇದೆಯಲ್ವಾ, ಈ ಕಟ್ಟಿ ಹೀಗೆ ಬೌಲ್ದು ಸುತ್ತು ಕಟ್ಟಿರುತ್ತೆ. ಹೀಗೆ ಕಟ್ತಾ ಇದೆ ಅಂದರೆ ಹನಿ ಚೇಂಬರ್ ಕೊಡ್ಬೋದು ಅಂತ ಅರ್ಥ. ಯಾಕಂದರೆ ಸ್ಟ್ರೆಂತ್ ಆಗಿದೆ ಅಂತ, ಸಫಿಷಿಯೆಂಟ್ ಇದೆ ಅಂತ ಸ್ಟ್ರೆಂತ್. ನಂತರ ಇದನ್ನು ಸೇಫ್ ಆಗಿ ಎಲ್ಲಾದರೂ ಹೀಗೆ ಇಟ್ಕೊಂಡು ಈಗ ಇಷ್ಟು ನಮಗೆ. ಈಗ ನೋಡಿ ನಾನು ಹೇಳಿದೆ ಈ ಚೇಂಬರ್ ಒಳಗಿರೋದು ಮಾತ್ರ ಅವುಗಳಿಗೆ, ಮೇಲೆ ಇರೋದೆಲ್ಲ ನಮಗೆ ಮೇಲೆ ಕಟ್ಟಿದೆ. ಹಾಗೆ ನಮಗೆ ಒಳ್ಳೆ ಆಫರ್ ಇದು. ನಾವು ಇವುಗಳನ್ನ ಓಡಿಸಿ ಇದನ್ನು ಕದ್ದು ತಿನ್ಬೋದು ಈಗ ನಾವು. ಹಾಗೆ
ಓಡಿಸೋದು ಅಂದ್ರೆ ಬೆಂಕಿ ಹಾಕೋದಲ್ಲ, ಹೊಗೆ ಮಾತ್ರ. ಈಗ ಸೆಂಟಾಗಿ ಮೇಲೆ ಬಂದು ಎರಿ ಕಟ್ಟಿ ಅವುಗಳಿಗೆ ಇನ್ನೂ ಅವುಗಳ ಮನಸ್ಥಿತಿ ಈಗ ಹೇಗಿದೆ ಅಂದರೆ ನಾವು ಎಕ್ಸ್ಟ್ರಾ ಜೇನನ್ನು ತುಂಬಬಹುದು, ನಮ್ಮಲ್ಲಿ ಬೇಕಾದ ಸಫಿಷಿಯೆಂಟ್ ಸ್ಟ್ರೆಂತ್ ಇದೆ, ನಾವು ಮಳೆಗಾಲಕ್ಕೆ ಜೇನನ್ನು ರಿಸರ್ವ್ ಇಡ್ಬೋದು ಅಂತ. ಅದೇ ಕೆಲಸ ಈಗ ಮಾಡ್ತಾ ಇದ್ದಾರೆ ಮೇಲೆ. ಈಗ ಜೇನು ತುಂಬಿಟ್ಟಿರುವಂಥದ್ದು ಇದನ್ನು ನಾವೀಗ ಇನ್ನೂ ಹಾರ್ವೆಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ತೆಗೆದು ತೋರಿಸಲ್ಲ ನಾನು, ಯಾಕಂದ್ರೆ ತುಂಬ ಸ್ಟ್ರೆಂತ್ ಇರೋದ್ರಿಂದ ನಾನು ನಿಮಗೆ ಈಗ ಕ್ವೀನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಈಗ ಸ್ಮೋಕರು ಇಲ್ಲ, ಸ್ಮೋಕರ್ ಇದ್ದರೆ ನಾನು ಟ್ರೈ ಮಾಡ್ಬೋದು. ಕ್ವೀನ್ ಒಂದು ನೋಡ್ಬಿಟ್ರೆ ನಮಗೆ ಕ್ಲಾರಿಟಿ ಸಿಗ್ತದೆ. ಅದೇ ಈಗ ಇದು ಫ್ರೇಮ್ ಇಲ್ಲದೆ ಕಟ್ಟಿರೋದು ಮೇಲೆ. ಹೌದು ಸರ್. ಅಂದ್ರೆ ಫ್ರೇಮ್ ಕಂಪಲ್ಸರಿ ಅಲ್ವಾ ಸರ್? ಎಲ್ಲ ಬೋರ್ಡ್ ಸುತ್ತ ಕಟ್ಟಿದಾವೆ. ಅಲ್ಲ ಫ್ರೇಮ್ ಫೀಡಿಂಗ್ ಮಾಡ್ತಾ ಇರ್ತಾರಲ್ಲ ನೀವು, ಮಳೆಗಾಲ ಅಲ್ಲ, ಫೀಡಿಂಗ್ ಮಾಡ್ತಾ ಇರ್ತಾರಲ್ಲ ಅದಕ್ಕೆ. ಹಾಗೆ ಬಿಟ್ರೆ ಹಾಗೆ ವಾಪಸ್ ತಿನ್ಕೊಳ್ಳುತ್ತದೆ. ಹಾ, ಹಾಗೆ ಬಿಟ್ರೆ ಹಾಗೆ ತಿನ್ಕೊಳ್ತಾರೆ ಅವುಗಳೇ. ಶೇರ್ ಮಾಡಿ ಸರ್. ತಿನ್ಬೋದು. ತಿನ್ಲಿಕ್ಕೆ ಅಂದ್ರೆ ಅದ್ರ ಸಮೇತ ತಿನ್ಬೇಡಿ. ಮತ್ತೆ ಲಾಸ್ಟಿಗೆ ಉಗಿಬೇಕು ವ್ಯಾಕ್ಸ್ನ. ಸಿಂಗಮ್ ಟೈಪ್. ಆದ್ರೆ ಎಡಿಬಲ್ ಏನಾಗಲ್ಲ. ಆದ್ರೂ ಈ ತರ ಸಾಹಸಕ್ಕೆ ಕೈ ಹಾಕುವಾಗಿಲ್ಲ, ಸ್ಮೋಕರ್ ಇಲ್ಲದೆ ನಿಮ್ಗಾದ್ರೆ ಗೊತ್ತಿದೆ. ಅಭ್ಯಾಸ ಇರೋದ್ರಿಂದ ಓಕೆ. ಅಲ್ಲ ಯೂಶಲಿ ಮಾರ್ಚ್ ಏಪ್ರಿಲ್ ಮೇ ಅಂದ್ರಲ್ಲ ಸರ್, ಮತ್ತೆ ಈ ಸಮಯದಲ್ಲೂ ಸಿಕ್ಕಿದೆಯಲ್ಲ? ಅದೇ ಅಲ್ಲ, ಈಗ ನಾವು ಜೇನ್ಗೆ ಇಡೋ ಸೀಸನೇ ಅಲ್ಲ ಸರ್, ಅವುಗಳು ಎಕ್ಸ್ಟ್ರಾ ತುಂಬಿಸಿ ತಗೊಳ್ತಿರೋದಷ್ಟೇ. ಇದು ಸರಿಯಾದ ಜೇನೇ ಅಲ್ಲ. ಹಾ, ಹಾಗಿದ್ರೆ ಜೇನೇ, ಆದ್ರೆ ಸೀಸನೇ ಅಲ್ಲ. ಇದು ಟೈಮಿಂಗ್ ಯಾವಾಗ ಸರ್ ಇದು? ಸರ್ ಇನ್ನು ಮುಂದೆನೆ ಸುರಾಸ್ಕೊಳ್ಳೋದು. ನಾವು ಹನಿ ಚೇಂಬರ್ ಅಲ್ಲಿ ಇಟ್ಟು ಕೊಡ್ಬೇಕು ಆ ಟೈಮ್ಗೆ, ನಂತರನೇ ಅದು ಸೀಸನ್ಗೆ ಸರಿಯಾಗಿ ಕಟ್ಟಿ ಸಿಗುವಂತದ್ದು. ಅಂದ್ರೆ ಈ ಟೈಮ್ ಶುರು ಆಗುತ್ತೆ. ಹೌದು. ಜನವರಿ ಫೆಬ್ರವರಿ ಮಾರ್ಚ್ಗೆ ತೆಗಿಬೋದು ನಾವು. ಹೌದು. ಹನಿ ಚೇಂಬರ್ ಯಾವಾಗ ಇಡೋದು? ಶೇರ್ ಮಾಡಿ ಸರ್. ಎಲ್ಲರೂ ಬೇಸಿಗೆಯಲ್ಲಿ ಅಣ್ಣ ವಸಂತ ಕಾಲ ಬರುತ್ತಲ್ಲ, ಹೂಗಳು ಚಿಗುರಂತ ಟೈಮ್. ಯಾವಾಗ ಇದು ಇಲ್ಲೊಂದು ಕೊಡಿ ಬ್ರದರ್. ಸಂಕ್ರಾಂತಿ ಆದ ನಂತರ ಇಡ್ಬೋದು. ಸಂಕ್ರಾಂತಿ ಆದ ನಂತರ ಬೀಳಕ್ ಶುರು ಆಗುತ್ತೆ, ಎಲೆಗಳೆಲ್ಲ ಉದುರುತ್ತೆ, ಆಗ ಅದು ಕಾಲ ಬಂತು ಅಂತ. ಇದೇ ತರದ್ದು ಇಟ್ಟಿರುತ್ತೆ. ತುಡುವೆ ಇದೆ ಇದು 2 ಬಾಕ್ಸ್. ರಾಣಿ ಜನ ಇದು ಇದಕ್ಕಿಂತ ಪ್ಯೂರ್ ಜೇನ್ ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ. ಬಟ್ ಇಷ್ಟೇ ಮೇ ಆದ್ಮೇಲೆ ನೀವು ಹಾರ್ವೆಸ್ಟ್ ಮಾಡಿ. ಅಂದ್ರೆ ಈಗ ನೀವು ಏನ್ ತಿಂದಿದ್ದೀರಿ ಇದೇ ಅಲ್ಟಿಮೇಟ್ ಪ್ಯೂರಿಟಿ. ನಿಮ್ಗೆ ಇದಕ್ಕಿಂತ ಮೇಲೆ ನಿಮ್ಗೆ ಪ್ಯೂರಿಟಿ ಬೇಕು ಅಂದ್ರೆ ಮುಂದೆ ಸಿಗೋದಕ್ಕಿಂತ ಸಕ್ಕರೆ ಪಕ್ಕದೇ ತಿಂತಾ ಇರೋದು. ಅದೇ ಈ ತರ 10% ಜೇನು, ಇನ್ನು 90% ಸಕ್ಕರೆ ಪಕ್ಕ. ಮಿಕ್ಸ್ ಮಾಡಿದಾನ. ಇಲ್ಲೊಂದು ಕೊಡಿ ಸರ್. ಹಿಂದೆ ಪಾಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಬರೀ ಎತ್ತಿ ಕೊಡಿ ಸಾಕು. ಹುಳ ಅದರಲ್ಲೇ ಬಾಕ್ಸ್ ಇದೆ. ಸರ್ ನೀವು ಅಲ್ಲಿ ಮ್ಯಾಮ್ ಒಟ್ಟಿಗೆ ಮಾತಾಡ್ಬೇಕು ಮೊದಲು. ಎಲ್ಲಿ ಬೇಕು ಅನ್ನೋದು ಮುಖ್ಯ. ನಮ್ಗೆ ನೀವು ಇಲ್ಲ ನೀವು ತಿನ್ನಿ, ನಾನು ಕೊಡ್ತೇನೆ. ಬಂದ್ರೆ ಸೊಸೈಟಿ ಅದು ಅವ್ರು ಸಾಕಾಣಿಕೆ ಮಾಡ್ಬಿಟ್ಟು ಅದ್ರಲ್ಲೂ ಸೊಸೈಟಿ ಇದ್ರಲ್ಲಿ ಮಾತ್ರ. ಹೌದಾ? ಯಾರೋ ಹೊಸ ಚಾನಲ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ಚೇಂಜಸ್ ಇರುತ್ತೆ. ಈಗ ನಾವು ಇಲ್ಲೆಲ್ಲ ಬಂದು ಹೊಂಗೆ ಮರ ಯಾರಿಗೆ ಸಿಕ್ಕಿಲ್ಲ ತಗೊಳ್ಳಿ ಸರ್. ನಾನು ಸಿಕ್ಕಿದೆ, ಎಲ್ಲ ಸಿಗ್ಲಿಲ್ಲ ಇವ್ರ ಹತ್ರನೇ ಬಂದು ತಗೊಳ್ಳಿ. ಬೇಕು ಅಂದ್ರೆ ಸರ್ ನಮ್ದು 8 ಟರ್ಮ್ ಇದೆ ಸರ್. ಅದೇ 2 ಇಯರ್ಸ್ ಆಯ್ತು. ಒಂದು ಬಾರಿಗೆ ಒಂದು 1/4 ಲೀಟರ್ ಸಿಗಬಹುದು. ಅರೆಸ್ಟ್ ಮಾಡಿಲ್ಲ ಸರ್. ಈಗ ಏನ್ ಕಟ್ ಮಾಡ್ತೀರಾ? ಒಂದ್ಸಾರಿ ಮಾಡಿಲ್ಲ, ML ಸಿಗುತ್ತೆ. ಬರ್ತಾನೆ ಇಲ್ಲ. ಅದಕ್ಕೆ ಯಾವ ಸರ್ ಈಗ ಏನ್ ಕಟ್ ಮಾಡಿದ್ದಾರೆ? ಮೈಸೂರಲ್ಲಿ ಮಾನಸಿ ನಗರ. ಇವಾಗ ಆರ್ಡರ್ ಕೊಟ್ಟರೆ ನಮಗೆ ಎಷ್ಟು ದಿವಸ ಸಿಗಬಹುದು ಸರ್? ಸರ್ ಈಗಿಲ್ಲ, ಈಗ ಅಂದ್ರೆ ಅದು ವಿತ್ ಕಾಲೋನಿ. ಆಕ್ಚುಲಿ ಈಗ ಟೈಮ್ ಆಗೋಗಿದೆ. ಆಗಸ್ಟ್, ಅಕ್ಟೋಬರ್, ನವೆಂಬರ್ ಅಲ್ಲಿ ನಾವು ಕಾಲೋನಿ ಡಿವೈಡ್ ಮಾಡಿದ್ದೀವಿ. ಆ ಟೈಮಲ್ಲಿ ಅದು ಡಿವೈಡ್ ಆಗೋದು ಕೂಡ, ಬೇರೆ ಟೈಮಲ್ಲಿ ಡಿವೈಡ್ ಆಗೋದು. ಇವಾಗ ಬುಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಆಗಸ್ಟ್
ಈಗ ಮೇಡಮ್ ಹೇಳಿ ಏನಾದ್ರು ಬೇರೆ ಇನ್ನು ಕೆಲವೊಂದು ಡಿವೈಡ್ ಏನೋ ಆಗಿಲ್ಲ ಈಗ ಆಲ್ಮೋಸ್ಟ್ ಲಾಸ್ಟ್ 2 ಗಳಿಂದ ಹಂಚ್ಕೊಡಿ ಸೀಸನ್ ಅಲ್ಲಿ ಬನ್ನಿ ನೆಕ್ಸ್ಟ್ ನಾನು ಎಲ್ಲ ಜಾಸ್ತಿ ಕೊಡ್ತೀನಿ ನೀವು ತಿಂದ್ರೆ ಬಹಳ ವರ್ಷಗಳ ನಂತರ ಪ್ಯೂರ್ ಹನಿ ತಿಂದಿದ್ದೀನಿ ಸರ್. ಅವ್ರು ಕುಡ್ಕೊಳ್ತಾರೆ ಇದು ಈಗ ಇಟ್ಕೊಟ್ಟಿದ್ದು ಈಗ ಹಾಕಿ ಕೊಟ್ರೆ ಈಗ ಜೇನು ಜಾಸ್ತಿ ಬಿಸ್ಕಸ್ ಅಲ್ಲ ಹೊರಗೆ ಏನು ಚೆಲ್ಲಲ್ಲ ಅವುಗಳು ಅಷ್ಟೇ ಕುಡ್ಕೊಳ್ತವೆ. ಈಗ ನೋಡಿ ಇಲ್ಲಿ ಹಾಕಿ ಕೊಟ್ಟಿದ್ದೀನಿ ಈಗ ಬಂದು ಕುಡಿತಾ ನೋಡಿ ಇಲ್ಲಿ ಬಂದಲ್ಲ ಹೌದು ಸರ್. ನೀವು ಅಲ್ಲ ಇನ್ನು ಮೇಲೆ ನಾವು ಹನಿ ಚೇಂಬರ್ ಕೊಡ್ಬೇಕು ಈ ಬಾಕ್ಸ್ ಹನಿ ಚೇಂಬರ್ ಕೊಡೋದಕ್ಕೆ ನಾವು ಪುನಃ ಕ್ಲಾಸ್ ಮಾಡ್ತೇವೆ ಆಗ ಬಂದು ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಪಾಪ್ಯುಲೇಷನ್ ಜಾಸ್ತಿ ಇದೆ ಅನ್ಸುತ್ತೆ ಅಲ್ಲ. ಇನ್ನು ನಾವು ಹನಿ ಚೇಂಬರ್ ಕೊಡ್ಬೇಕು. ಬೇಕಾದ್ರೆ ವಿಡಿಯೋ ಏನಾದ್ರು ಮಾಡ್ಕೊಳ್ಳಲ್ಲ ಗ್ರೂಪ್ ಅಲ್ಲಿ ಹಾಕುವ ನಾವು ಹನಿ ಚೇಂಬರ್ ಕೊಡೋದೆಲ್ಲ ನಿಮ್ಮೊಂದು ಐಡಿಯಾ ಬರುತ್ತೆ. ಪುನಃ ಪ್ರಾಕ್ಟಿಕಲ್ ಕ್ಲಾಸಿಗೆ ಯಾವಾಗ ಬನ್ನಿ. ಮಕ್ಳು ಯಾರಾದ್ರು ಇದಾರೆ ಇಲ್ಲಿ ಒಂದ್ ಮಗು ಇತ್ತಲ್ಲ ಗ್ರೂಪ್ ಅಲ್ಲಿ ಇರ್ತೀರಲ್ಲ, ಗ್ರೂಪ್ ಅಲ್ಲಿ ಇನ್ನು ಮುಂದೆ ಮೆಸೇಜಸ್ ಗಳು ಹಾಕ್ತಿರ್ತಾರೆ. ನೀವು ಯಾರು ಆಗ್ತಿದ್ರೆ ಕ್ವಶನ್ ಗಳು ಕೇಳ್ಬೋದು, ಇವ್ರ ಆನ್ಸರ್ ಹೇಳ್ತಾರೆ. ಮತ್ತೆ ಯಾರ್ಯಾರು ಮಾಡ್ತಾರೆ ಈಗ ನಾವು ಏನಾದ್ರು ಒಂದು ಕಡಿಯಲ್ಲ ಅಂತಿರೋದು. ರಾಣಿನ ಐಡೆಂಟಿಫೈ ಮಾಡೋದು ನಾನು ಇದರಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಸರ್. ಅಬ್ಡೋಮನ್ ನೋಡಿನೇ ಈಗ ಅಲ್ಲಿಂದ ಎಲ್ಲ ಬಂದ್ಬಿಡ್ತಾ ಇದಾವೆ ಕೆಳಗಡೆ ಸರ್. ಕಡಿಯಲ್ಲ ಅಂತೀರಾ? ಅವುಗಳಿಗೆ ಹೂಡಿಕೆ ಮಾಡಬೇಡಿ ಅಷ್ಟೇ. ಇಲ್ಲಿ ಸಿಗಕ್ಕೆ ಏನಾದ್ರು ತೊಂದರೆ ಆದ್ರೆ ಕಚ್ಚೆ ಕಚ್ಚೆ ಹೌದು ಆರಾಮಾಗಿದೆ. ನಾವು ನಿಜ ಹೇಳ್ತೀವಿ, ಯಾವುದೇ ನಾವು ಈಗ ನಾವು ಗೂಡಿಗೆ ಕಲ್ಗಿಲ್ ಹೊಡಿತೀವಲ್ಲ ಅವು ಗೊತ್ತಾಗ್ಬಿಡ್ತದೆ ಯಾರು ಕಲ್ಲು ಹೊಡಿತಿದ್ ಅಂತ. ಕರೆಕ್ಟ್ ಹುಡ್ಕೊಂಬಂದು ಕಚ್ಚುತ್ತೆ. ಅದೇ ಎಲ್ಲಾರು ಕಚ್ಚುತ್ತೆ. ಇದು ಕಚ್ಚಿದ್ರೆ ಏನ್ ತೊಂದ್ರೆ ಅಂತ ತೊಂದ್ರೆ ಆಗಲ್ಲ. ಇದು ಸ್ವಲ್ಪ ನೋವಿರುತ್ತೆ ಅಷ್ಟೇ, ಉರಿ ಇರುತ್ತೆ. ಅಲ್ಲ ಏನಂದ್ರೆ ಅದು ಒಂದು 10-15 ಕಚ್ಚಿದ್ರೆ 10-15 ಕಚ್ಚಿದ್ರೆ ತೊಂದರೆ ಆಗುತ್ತೆ. ಈಗ ನಿಮ್ಗೆ ಈ ತರ ಕೊಟ್ಟಿರೋ ರೀಸನ್ ಏನಂತ ಗೊತ್ತಾಯ್ತಾ? ಜೇನುನೊಣ ಮೇಲೆ ಭಯ ಹೋಗ್ಲಿ ಅಂತ ಅದಕ್ಕೆ ಕೊಟ್ಟಿದ್ದು. ಇಲ್ಲದೆ ಹೋದ್ರೆ ಭಯ ಹೋಗೋದೇ ಇಲ್ಲ. ಈ ಬಾಕ್ಸ್ ಎತ್ತಿ ಇದನ್ನ ಎತ್ತಿದ್ರೆ ನಾವು ಈಗ ಸರ್ ನಾ ಅಲ್ಲೆಲ್ಲ ತೋರ್ಸೋದು ಬೆಟರ್. ಇದನ್ನ ಎತ್ತಿದ್ರೆ ಕೆಳಗೆ ತುಂಬಾ ನೊಣಗಳಿರ್ತವೆ, ವಾಪಸ್ ಇಡುವಾಗ ಜಜ್ಜಿ ಹೋಗ್ತವೆ. ಆದ್ರಿಂದ ಸರ್ ಇವಾಗ ನೀವು ಇದೆಲ್ಲ ನಮ್ಗೆ ತುಪ್ಪ ಎಲ್ಲ ಕೊಟ್ರಲ್ಲ, ಹಾ ಸರ್, ಹುಳಕ್ಕೆ ಏನಾದ್ರು ಹುಳ ಸ್ವಲ್ಪ ಏನಾದ್ರು ಇಟ್ಬಿಟ್ಟು ಏನಾದ್ರು ಅದಕ್ಕೆ ಪ್ರಾಬ್ಲಮ್ ಅದಕ್ಕೆ ಎತ್ತಲ್ಲ ಏನೂ ಆಗಲ್ಲ. ನೀವು ಬೇಕಾದ್ರೆ ಎಷ್ಟು ಫ್ರೆಂಡ್ಲಿ ಬೇಕಾದ್ರೆ ನೋಡಿ ಏನೂ ಆಗಲ್ಲ. ಅಲ್ಲೆಲ್ಲ ಹುಳಕ್ಕೆ ಆರಾಮ್ಸೆ ಪ್ರಾಬ್ಲಮ್ ಆಗಿ ಹುಳ ಏನು ಮಾಡಲ್ಲ. ಯಾವ್ದಾದ್ರು ಎತ್ತಿ ಇಡ್ಬೇಕಾದ್ರೆ ಒಂದು ಹುಳ ಸತ್ತ ಕಚ್ತವೆ. ನಿಮ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಹೋದ್ರೆ ಕಚ್ತವೆ, ಸಣ್ಣ ಪುಟ್ಟ ಒಂದೆರಡು ಹುಳಗಳು ಡೆತ್ ಆದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಸಾಯ್ತವೆ, ಒಂದೆರಡು ಸಾಯ್ತವೆ, ಆಗ ಕಚ್ಚೋ ಚಾನ್ಸಸ್ ಇರುತ್ತೆ. ನಾನು ಸತ್ಯ ಹೇಳ್ತೇನೆ. ಹುಳ ಸತ್ತ ಅಲ್ಲ ಬೇರೆ ಬಾಕ್ಸ್ ಅಲ್ಲಿ ತೋರಿಸ್ತಾರೆ, ಅದ್ರ ಇದ್ರಲ್ಲಿ ಬೇಡ ಜಾಸ್ತಿ ಇದೆ. ಅದೇ ಅದೇ ಇದು ಹುಳ ಜಾಸ್ತಿ ಇನ್ನೊಂದು ಬಾಕ್ಸ್ ಅಲ್ಲಿ ತೋರಿಸ್ತಾರೆ. ತುಂಬಾ ಕಷ್ಟ ಈಗ ಕ್ಲೀನ್ ಜಜ್ಜಿ ಹೋಗ್ತವೆ. ಈಗ ಬೇಕು ಅಂತಾನೂ ಇಲ್ಲ ಸರ್. ಏನ್ ಗೊತ್ತಾ, ನಮ್ ಡೌಟ್ ಏನಂತಂದ್ರೆ ಅವ್ರು ಹೇಳ್ತಾರೆ ಅದನ್ನ ಈಗ ನಿಮ್ಗೆ ಕಚ್ಚದೇ ಇರೋ ತರ ಏನಾದ್ರು ಟ್ರಿಕ್ ಕೇಳಿದ್ರೆ ನಾ ಹೇಳ್ತೇನೆ, ಕಚ್ಚಿಸ್ಕೊಳ್ಳೋದೇ ಟ್ರಿಕ್. ನೀವು ಎಲ್ಲಿ ತನಕ ಕಚ್ಚಿಸ್ಕೊಳ್ಳಲ್ಲ ಅಲ್ಲಿ ತನಕ ಕಲಿಯಲ್ಲ. ನೀವು ಹ್ಯಾಂಡಲ್ ಮಾಡೋದು ಕಲಿಯೋದೇ ಇಲ್ಲ. ನೀವು ಕಚ್ಚಿಸ್ಕೊಳ್ಳಿ, ಹ್ಯಾಂಡಲ್ ಮಾಡೋದು ಕಲೀರಿ, ನಂತರ ನೀವು ಆರಾಮ್ಸೆ ಹಿಂಗೆ ಬೇಕು ಕೈ ಇಟ್ಕೊಳ್ಳಿ, ಆರಾಮ್ಸೆ. ಬೀಳೋ ತನಕ ಸೈಕಲ್ ಓಡ್ಸಕ್ ಬರಲ್ಲ ಅಷ್ಟೇ, ಬೀಳೋ ತನಕ ಕಲಿಯಲ್ಲ ಸರ್, ವಿಷಯ ಅಷ್ಟೇ. ಅದ್ರಲ್ಲೂ ಕಚ್ಚತ್ತೆ, ಕಚ್ಚಿದಾಗ ಒಂದ್ ಸೊಪ್ಪೇನೋ ಮುಟ್ಟಿಸ್ತಾರೆ ಏನೋ ಸರ್. ಹಾ, ಈಗ ಇವುಗಳಿಗೆ ಈಗಲೂ ನಾನು ವೈರಿನೇ, ನನ್ಗೂ ಈಗ ಕಚ್ಚಲಿಕ್ಕೆ ರೆಡಿ ಇರ್ತವೆ. ಹ್ಯಾಂಡಲ್ ಮಾಡೋದು ಹಾಗೆ ಇದೆ, ಅದರಿಂದ ಕಷ್ಟ ಇಲ್ಲ ಅಂತ ಅಷ್ಟೇ. ನೀವು ಹ್ಯಾಂಡಲ್ ಮಾಡೋದು ತಪ್ಪಾದ್ರೆ ನೀವು ಇಟ್ಟಿದ್ರಲ್ಲ ಅಲ್ಲೆಲ್ಲ ಹುಳ ಏನಾದ್ರು ಮಿಸ್ ಆಗಿ ಡೆತ್ ಆದ್ರೆ ಅಲ್ಲಿ ಸ್ಪಾಟ್ ಅಲ್ಲಿ ನಮಗೆ ಕಚ್ತವ ಬೇರೆ ಒಮ್ಮೊಮ್ಮೆ ಕಷ್ಟವೇ. ಆದ್ರೆ ಅದ್ರ ಹೆಸರು ಇಟ್ಕೊಳ್ಬೇಕು. ಇದ್ರ ಮೇಲೆ ಬಾಕ್ಸ್ ಇಡುವಾಗ ಇವೆಲ್ಲ ಮಧ್ಯೆ ಸಿಕ್ಕೊಳಕ್ಕಲ್ಲ, ಅದೇ ಅದು ನೋಡ್ಕೊಂಡು ಇದು ಇದೆಲ್ಲ ತಗೋಬಿಡ್ಬೋದು. ಮೇಲೆ ಇಡಬೇಕಲ್ಲ ನೀವು, ಹಾ, ಅವಾಗ ಇಡ್ತೇನೆ ನೋಡಿ. ಈಗ ವಾಪಸ್ ಇಡುವ. ಇವತ್ತು ರಾಣಿನ ಮೋಸ್ಟ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಇಲ್ಲಿ. ಅಲ್ಲಿ ರಾಣಿನ ತೋರಿಸಿ ಹಾರ್ ಮಾಡಿ ಅಲ್ಲಿ ಹಾರ್ಬಿಡ್ತಂತಲ್ಲ ರಾಣಿ. ಬಂದ್ ಸೇರುತ್ತೆ ಅದು ಹಾರಿ ಸ್ಟೂಡೆಂಟ್ ಆಗತ್ರ ಕೂತ್ಕೊಂಡಿತ್ತು. ಎಲ್ಲ ನೊಣಗಳು ಬಂದ್ಬಿಟ್ಟಿದ್ವು ರಾಣಿಯಿಂದ. ನಂತರ ತಗೊಂಡೋಗಿ ವಾಪಸ್ ಬಿಟ್ಟಿದ್ವಿ. ನಾವು ಪುನಃ ತೋರಿಸಿದ್ರೆ ರಾಣಿ ಅಲ್ಲಿ ಹಾರಿ ಹೋಗ್ಬಿಡುತ್ತೆ. ಪುನಃ ಸರ್ ಈಗ ಆಕ್ಚುಲಿ ಈ ಬಾಕ್ಸ್ ಅಲ್ಲಿ ಹೋದ್ರೆ ರಾಣಿ ಆಚೆ ಮತ್ತೆ ಇದೇ ಬಾಕ್ಸ್ ಬರಲ್ವಾ? ರಾಣಿ ಇಲ್ಲ,
ಬೈ ಚಾನ್ಸ್ ಹೋದ್ರೆ ಹೋದ್ಮೇಲೆ ಬರಲ್ಲ ಬರಲ್ಲ. ಅವುಗಳಿಗೆ ಏನೋ ಥ್ರೆಟನಿಂಗ್ ಇದ್ರೆ ಮಾತ್ರ ಹೋಗುವಂತದಲ್ವಾ, ಅವುಗಳು ಪುನಃ ಏನಕ್ಕೆ ಅನ್ಸೇಫ್ ಪ್ಲೇಸ್ ರಾಣಿ ಹುಳ ಹೋಯ್ತಂದ್ರೆ ಈ ಜೇನ್ ಬಾಕ್ಸ್ ವೇಸ್ಟ್ ಹೋಗ್ಬಿಡುತ್ತೆ ಸರ್. ಇದು ಎಲ್ಲ ಎಷ್ಟು ಸೈಕಲ್ಸ್ ರಿಪೀಟ್ ಮಾಡಬಹುದು ಎಕ್ಸ್ಟ್ರಾಕ್ಟ್ ಮಾಡೋದು ಸರ್. ಅದೇ 2 to 3 times ಒಂದು ಈ ಬಾಕ್ಸ್ ಹೌದು ಹೌದು. ಇದನ್ನ ಹಾರೆಸ್ಟ್ ಮಾಡುವಾಗೇನೆ ಇಲ್ಲ, ಹನಿ ಚೇಂಬರ್ನ ಈಗ ನೋಡಿ ನಾನು ತೋರಿಸಿದ್ನಲ್ಲ ಕಟ್ಟಿ ಏನ್ ತುಂಬಿ ಎಷ್ಟು ದಿನ ನೋಡೋದು ನಾವು 15 ದಿವಸಕ್ಕೆ ಒಂದ್ಸಲ ನೋಡಿದ್ರೆ ಸಾಕು ನಿಮ್ಗೆ ಕಟ್ಟಿ ತುಂಬಿ. ಈಗ ನಾನು ಅದು ಕ್ಯಾಪಿಂಗ್ ಆಗಿತ್ತಲ್ಲ, ವ್ಯಾಕ್ಸ್ ಒಂದು ಲೇಯರ್ ಕ್ಯಾಪಿಂಗ್ ಆಗಿತ್ತು, ಆಗ ಹನಿ ಹಾರ್ವೆಸ್ಟಿಂಗ್ ರೆಡಿ ಅಂತ ಅರ್ಥ. ಆ ಕ್ಯಾಪಿಂಗ್ ಆಗದೆ ಹೋದ್ರೆ ನಿಮ್ಗೆ ಸರ್ ಇದು ಈಗ ಏನ್ ಮಾಡಿ ಗೊತ್ತಾ, ಬರಲ್ಲ, ಅದು ಆಕ್ಚುಲಿ ಬರಲ್ಲ. ಅಂದ್ರೆ ಅದೇ ಅದಕ್ಕೇನೋ ತೊಂದರೆ ಆದಾಗ ಮಾತ್ರ ಬರ್ತದೆ ಅದು ಆಚೆ. ಈಗ ನಮಗೆ ಡೌಟ್ ಏನ್ ಗೊತ್ತಾ, ರಾಣಿ ಜೇನ್ ನೋಡ್ಬೇಕು ನಾವೀಗ, ಅಷ್ಟೇ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಷ್ಟೇ. ಆಗಲ್ಲ ಅಂತ ಹೇಳ್ತಾರೆ. ಸರ್ ಅದ್ರದ್ದೇನು ಫೋಟೋ ಗೀಟೋ ವಿಡಿಯೋ ಇಲ್ಲ ನಿಮ್ಮ ಹತ್ರ? ನಾನು ಫ್ಯೂಚರ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿಕೊಳ್ಳಿ. ಈಗ ನಾನು ಹೇಗೆ ಇಡ್ತಿದ್ದೀನಿ ಅಂತ ನೋಡಿ, ಸಿಕ್ಕಾಕೊಳ್ಳೋದ ಹಾಗೆ ಒಂದೆರಡು ಸಿಕ್ಕಾಕೊಂಡ್ರು ವರಿಸಿಲ್ಲ ನೋಡಿ. ಯಾವ ತರ ಇಡ್ಬೇಕು ಅಂತ ಕೇಳ್ತಿದ್ದೀರಲ್ಲ, ಸೆಕೆಂಡ್ ವೆಯ್ಟ್ ಮಾಡಿ ನೋಡಿ. ಒಂದು ಏನೋ ಸಿಕ್ಕಾಕೊಳ್ತು, ತುಂಬಾ ಈ ಕಡೆ ತುಂಬಾ ಅದೇ ಅದನ್ನ ಸ್ವಲ್ಪ ಇದು ಮಾಡಿಕೊಂಡು ಸ್ಮೋಕ್ ಮಾಡಿದ್ರೆ ಹಾಕ್ಬೋದು ಬ್ರದರ್. ಆ ಸ್ಮೋಕರ್ ಯೂಸ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ಬೇಗ. ಸ್ಮೋಕರ್ ಯೂಸ್ ನೋಡಿ ಆಲ್ಮೋಸ್ಟ್ ಇಷ್ಟೇ ನಾನು, ಇಷ್ಟೇ ಏನೂ ಆಗಿಲ್ಲ. ಈಗ ಒಂದು ಕ್ವಶನ್ ಅಂಡ್ ಆನ್ಸರ್ ಲೆವೆಲ್ ಮುಗಿದ್ಮೇಲೆ ಮತ್ತೆ ಏನಾದ್ರು ಬರಕ್ಕಾಗಲ್ಲ ಇಲ್ಲಿ ಅದು ಇದಾಕದ್ಮೇಲೆ ಬೌಲ್ ಅಲ್ಲಿ ಮಡಗೋದು. ಈಗ ನೋಡಿ ಇಲ್ಲಿ ಮೋಸ್ಟ್ಲಿ ರಾಣಿ ಇದೆ ಅನ್ಸುತ್ತೆ. ಅಲ್ಲಿ ತುಂಬಾ ಇದಾವೆ ಸರ್. ಮರಗಳು ಎಷ್ಟಿದಾವೆ. ಸರ್ ಆಕ್ಚುಲಿ ಅಲ್ಲ, ಇದು ಟ್ರೈನಿಂಗ್ಗೋಸ್ಕರ ಅವರು ಈ ತರ ಅದ್ರಲ್ಲಿ ಇದೇ ಇಟ್ಟಿಲ್ಲ, ಫ್ರೇಮ್ ಇಟ್ಟಿಲ್ಲ. ಕಂಪಾರ್ಟ್ಮೆಂಟ್ ಹಾಕ್ದಾಗ ನಾವು ಬೋರ್ಡ್ ಅದು ಹೆಂಗೆ ಬೌಲ್ ಇಡೋದೇ ಸಾರಿ, ನೀವು ಫ್ರೇಮ್ ಇಡೋದೇ ಬೌಲ್ ತೆಗ್ದ ನಂತರ, ಹಾಗಂದ್ರೆ ಫೀಡಿಂಗ್ ನಿಲ್ಸಿದ ನಂತರ. ಅದು ನಿಮ್ಗೆ ಬಂದು ತಿನ್ನಬೇಕದು. ಅವಾಗ ನಾವು ಸರ್ ಇದು ಮಳೆಗಾಲ ಕಳೆದ ಮೇಲೆ ಅದು ಶುರು ಮಾಡೋದು. ಬೋಲ್ ತೆಗೆದ್ಬಿಟ್ಟು ನಾವು ಮಳೆಗಾಲಕ್ಕೆ ಮಾತ್ರ ಇಡಬೇಕು ಬೋಲ್ ಅಷ್ಟೇ. ಜನವರಿ ನಂತರ ಸರ್ ಅದೇ ಇದೆ ಬಂದಿದೆ, ಅದೇ ಜೇನ್ ತಿನ್ನಕ್ಕೆ ಇಲ್ಲಿ ನೋಡಿ. ಏನ್ ಮಾಡೋದು ಅಂತ ಸ್ಕ್ರೀನ್ ಒಳಗೇನೆ ಯಾವ್ದು ಹೇಳಿ. ಈ ಬಾಕ್ಸ್ ಅಲ್ಲಿ ಇದೆ ಡೌಟ್ ಇದೆ ಅಂತ ಚೆಕ್ ಮಾಡಿ. ಇದರಲ್ಲಿ ಈಗ ಕ್ವೀನ್ ಇದ್ರೆ ಗೊತ್ತಾಗುತ್ತೆ. ರಾಣಿ ಇದರಲ್ಲಿ ತೋರ್ಸ್ಲಿಕ್ಕೆ ಕಷ್ಟನೇ ಒಂದ್ ಲೆಕ್ಕದಲ್ಲಿ. ಹೌದು ಹೌದು. ಈಗ ಅಬ್ಡೋಮಿನಲ್ ಅಲ್ಲಿ ನನ್ನ ಹತ್ರ ಸ್ಮೋಕರ್ ಇದ್ರೆ ನಾ ಇದೇ ಬಾಕ್ಸ್ ಅಲ್ಲಿ ತೋರಿಸ್ಕೊಡ್ತಿದ್ದೆ. ಸ್ಮೋಕರು ಇಲ್ವಲ್ಲ, ನೊಣಗಳು ಬಿಡೋದಿಲ್ಲ. ನಾನು ಇಸ್ಕೊಂಬರ್ಲಾ ಕಲೆಕ್ಟ್ ಮಾಡಿ ಬರಲ್ಲ. ತರ್ಸೋದಾ? ಮ್ಯಾಚ್ ಬಾಕ್ಸ್ ಇದ್ರೆ ಸಾಕು, ಸ್ಮೋಕರ್ ಇಲ್ಲೇ ಇದೆ. ಇಸ್ಕೊಂಬರ್ಲಾ? ಮ್ಯಾಚ್ ಬಾಕ್ಸ್ ಇಸ್ಕೊಂಬನ್ನಿ ಸರ್. ಬೇಡ ಬೇಡ, ಇಲ್ಲೇ ತನ್ನಿ, ನಾನು ತೋರಿಸ್ಬೇಕು. ಅಂದ್ರೆ ಇದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ ಅಷ್ಟೇ. ಹೌದು ಹೌದು. ಫ್ರೇಮ್ ಇಟ್ರೆ ನಂತರ ಬೌಲ್ ಇಡಕ್ಕೆ ಜಾಗ ಇರಲ್ವಲ್ಲ ಸರ್ ಬೋಲು ಮಳೆಗಾಲದಲ್ಲಿ ಮಾತ್ರ ಸರ್. ಬೌಲ್ ಇಟ್ಟಿ ಅದು ಕಟ್ತೈತೆ ಅಂತ ಈಗ ಅದಕ್ಕೆ ಜೇನ್ ಸಿಗ್ತೈತೆ ಹೊರಗಡೆ ಅಂತ ಅಂದಾಗ ಫ್ರೇಮ್ ಇಟ್ಬಿಟ್ಟು ಆ ಬೌಲ್ ತಂದು ಮೇಲೆ ಇಡಬೇಕು. ಒಂದೆರಡು ಸತ್ತೋಗ್ಬಿಡುತ್ತೆ, ಏನು ಆಗಿಲ್ಲ. ದಿನಕ್ಕೆ 1500-2000 ಮೊಟ್ಟೆ ಹಾಕುವಾಗ ಒಂದು ಸತ್ರೆ ಏನು. ಮಾರ್ಕೆಟಿಂಗ್ ಮಾಡ್ತೀರಿ ನೀವು ಅದು ಜೇನು? ಸರ್ ಎಲ್ಲ ಕ್ವಶನ್ ಅಂಡ್ ವರ್ಡ್ ಆಫ್ ಮೌತ್ ಅಂತ ಹೋಗ್ಬಿಡಿ ಈಗ. ವರ್ಡ್ ಆಫ್ ಮೌತ್ ಅಂತ ಒಂದು ಇರುತ್ತೆ. ನಾನು 11 ವರ್ಷದಿಂದ ಇದ್ದೀನಿ ಅಂದ್ರೆ ತೋರಿಸ್ತೀನಿ ಅಂತ ಅದು ನಿಮ್ಮ ಎಫರ್ಟ್, ನೀವು ಹೇಗೆ ಮಾರ್ಕೆಟ್ ಮಾಡ್ತೀರಾ ಅಂತ. ರಾಣಿ ಜೇನ್ ತೋರಿಸ್ತೀರಾ? ತೋರಿಸ್ಬಿಡುವ ಅಂತ. ಮಗು ದೂರ ಕರ್ಕೊಂಡು ಹೋಗುತ್ತೆ. ನೀವ್ಯಾಕೆ ಹಿಂದೆ ನಿಂತಿದ್ದೀರಾ? ಅಲ್ಲ ಮಗು ಇದೆ ಅಲ್ಲಿ. ಅದೇನ್ ತೊಂದರೆ ಇಲ್ಲ, ಅದಕ್ಕೆ ನಾವು ಮಗುನ ಕಳ್ಸಿದ್ದಲ್ಲ. ಹೌದಾ? ಏನ್ ಮಾಡಲ್ಲ. ಬಿಟ್ಕೊಟ್ಬಿಡ್ತೀನಿ ಅಂತ. ಅಲ್ಲ ನಾವೇನ್ ಅನ್ಕೊಂಡು ಗೊತ್ತಾ, ಪಾಪು ಸ್ವಲ್ಪ ಡೇಂಜರ್ ಇಲ್ಲ ಇಲ್ಲ ಇಲ್ಲ, ನಾನ್ ಕರೆದಿದ್ದು ಜೇನು ಭಯ ಹೋಗ್ಲಿ ಅಂತ ಅಷ್ಟೇ, ಭಯ. ಈಗ ಇಲ್ಲ, ನೊಣ ಬೇಕಾದ್ರೆ ನಾನು ತೋರಿಸ್ಕೊಳ್ಬೋದು. ನೋಡೋಣ.